ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸುಮ್ಮನೆ ಮಲಗಿದ್ದವನ್ನ ಎಬ್ರಿಸ್ಕೊಂಡು ಸುಹಾಸ್ ಎಲ್ಲಿಗಾದ್ರೂ ಹೋಗೋಣ ಅಂತ ಕರ್ಕೊಂಡು ಹೋಯ್ತವನೆ. ಬಾಯ್ ಬಾಯ್. ಸದ್ಯಕ್ಕೆ ಹೊರಟೆ, ಮೇನ್ ರೋಡಲ್ಲಿ ಕಾಯ್ತಾ ಇರ್ತಾನೆ, ನಾನು ಹೊರಡ್ತೀನಿ. ಯಾರಿಗೂ ತೋರಿಸ್ಬೇಡ, ನೀನ್ ಒಬ್ಬ ನೋಡ್ಕೋ. ಐಕ್ಳು ಬಂದ್ರು, ಇವನ ಹೆಸರು ಸುಜಿತ್ ಅಂತ. ಆಯ್ ಮಾಡ. ಕಾರ್ತಿಕ್ ಇಂಟ್ರೊಡ್ಯೂಸ್. ಇವರು ಮಿಸ್ಟರ್ ಕಾರ್ತಿಕ್ ಅಂತ ಮೊಟ್ಟೆ ದೊಡ್ಡಿನೇ ಕಂಟ್ರಿ ಮಾಡ್ಕೊಂಡಿರೋರು. ಇವನು ಗೊತ್ತಲ್ಲ, ಎಲ್ಲ ಲಾಗಲ್ಲ ಅವನು. ಇವನು ಯಾವ ಸ್ಟೂಡೆಂಟ್ಸ್ ನೋಡ್ತಾರೆ? ನಿಮ್ ಸ್ಟೂಡೆಂಟ್ಸಾ? ನೋಡಿ, ನಮ್ಮ ಮೈಕ್ಲೆಲ್ಲ ಕೆಲ್ಸಕ್ಕೆ ಹೋಯ್ತಾವ್ರೆ, ನಮ್ಗೆ ಇನ್ನು ಕೆಲ್ಸ ಇಲ್ಲ, ಕಾರ್ಯ ಇಲ್ಲ. ನಾವ್ ನಿಮ್ ಸ್ಟೂಡೆಂಟ್ಸ್ಗೆಲ್ಲ ಹೋಗಲ್ಲ ಬಿಡು, ನಮ್ದು ಊರಲ್ಲೇ ಆಗಲ್ಲ. ಅಲ್ವೇನ ಸುಹಾಸ್? 100 ಜನ ನೋಡ್ತಾರೆ ಅಷ್ಟೇ. 100 ಜನ ನೋಡ್ತಾರೆ. ರೀಲ್ಸ್ ಹೆವಿ ಜನ ನೋಡ್ತಾರೆ. ಈಗ ಇದನ್ನೆಲ್ಲ ಮಾಡ್ತಿದ್ದೀರಾ ನನ್ ಜೊತೆ. ಈಗ ವ್ಯೂಸ್ ಜಾಸ್ತಿ ಆದ್ರೆ ನಮಗೆಲ್ಲ ಪಾರ್ಟ್ನರ್ಶಿಪ್ ಕೊಡೋಣ ಕಣ್ರ. ಪಾರ್ಟ್ನರ್ಶಿಪ್ ಇನ್ನು ನನಗೆ ಒಂದ್ ಮಾನಿಟೈಸೇಷನ್ ಆಗ್ಲಿಲ್ಲ, ಆಗ್ಲೇ ಪಾರ್ಟ್ನರ್ಶಿಪ್ ಮಾತಾಡ್ಕೊಡ್ಬೇಕು. ನಮ್ಮಿಂದ ಬೆಳಿತಾ ಇದೆಯಲ್ಲ. ಯಪ್ಪ, ಏನೋ ಇನ್ನೊಂದ್ಸಲ ಹೇಳು. ಮಗನೇ ಇಲ್ಲೇ ಕಾರ್ ಹೇಳ್ಕೊಂಡು ಹೊಂಟೈತೀನಿ. ನಮ್ಮಿಂದ ಬೆಳಿತಾ ಸಪೋರ್ಟ್ ಮಾಡ್ತಾ ಇಲ್ವಾ? ಹಂಗ ಹೇಳ್ಬೇಕಾರೆ ಕೇಳದ, ನಮ್ಮಿಂದ ಬೆಳಿತಾ ಇದ್ದ. ನಿಂದ ಎಫರ್ಟ್ಸ್ ಐತೆ ಕಣೋ, ನಾವು ಬೆಳೆಸ್ತಾ ಇದೀವಿ ನಿನ್ನ. ನಾನೇ ಒಂದ್ ವಿಡಿಯೋ ಎಡಿಟ್ ಮಾಡ್ಕೊಳಕ್ ಆಯ್ತಲ್ಲ. ನಿಂಗೆ ಕಾಮಿಡಿನೇ ಇಲ್ಲ, ಒಬ್ನೇ ಏನ್ ಮಾಡ್ತೀಯ? ಒಬ್ನೇ ಹುಚ್ಚುಸ್ಪ್ರಂಗ್ ಆಡ್ತೀನಿ ಕಣ, ತಲೆ ಕೆಡ್ಸ್ಕೊಳಲ್ಲ. ಒಬ್ನೇ ಹುಚ್ಚುಸ್ಪ್ರಂಗ್ ಆಡ್ತೀನಿ ಕಣ, ತಲೆ ಕೆಡ್ಸ್ಕೊಳಲ್ಲ. ಇವಾಗ ನಮ್ ಸುಹಾಸು ಒಬ್ರಿಗೋಸ್ಕರ ಕಾಯಿಸ್ತಾವನೆ. ಅವ್ರು ಯಾರು ಅಂತ ಕೇಳಿದ್ರೆ ಅಲ್ಲಿ ಪಾನ್ ಪಾರಕ್ ಹಾಕೊಂಡಿದ್ದಾವೆಲ್ಲ ಅವನು ಅಂತ ಬೇರೆ ಹೇಳ್ತಾವನೆ. ಏನ್ಸ್ ಲವ್, ನೀವ್ ಅಡ್ಜಸ್ಟ್ ಮಾಡ್ಕೊಬಿಡ್ರಿ, ನಾವ್ ಹಿಂದೆ ಕುತ್ಕೊಳಕ್ ಆಗಲ್ಲ. ಸೊ ಈಗ ನಾವು ಹೊರಟಿದ್ದು ಹಾಸನಿಗೆ, ಯಾಕೆಂದ್ರೆ ಹಾಸನಾಂಬೆಗೆ ಹೋಗ್ತಾ ಇದ್ದೋ. ಅದನ್ನ ಹೇಳಿರ್ಲಿಲ್ಲ, ಇವಾಗ ಹೇಳ್ತಾ ಇದೀನಿ. ಈಗ ಟೀ ಬ್ರೇಕ್ ಅಂತ ನಿಲ್ಸೋರೆ. ಟೈಮ್ ಎಷ್ಟು ಮಚ್ಚ? ಟೈಮು 11:15 ಆಯ್ತು. ಸೋಡಾ ತಗೊಂಡವ್ರು ಟೀ ಬೇಕು ಅಂದ್ಬಿಟ್ಟು ವಾಪಸ್ ಕೊಡ್ತಾವ್ರೆ. ಟೋಲ್ ಎಷ್ಟು ಕಿಲೋಮೀಟರ್? 1.5-2 ಕಿಲೋಮೀಟರ್ ಅಷ್ಟೇನಾ? ಸುಜಿತ್ ಒಂದ್ಸಲಿ ಮುಖ ತೋರ್ಸು. ಏನಾರು ಮಾತಾಡ ಸುಜಿತ್. ಸಾಕ್ಬಿಡು. ಸಾಕ್ಬಿಡು. ನಮ್ ಹುಡುಗ ಕೇಳ್ದ, ಅಲ್ಲೇನೋ ಸಿಗಲ್ಲ. ನನ್ಗೆ ಎಕ್ಸಾಮ್ ನನ್ನ ಮಗ ಕರ್ಕೊಂಡ್ಬಂದು ಎಲ್ಲ ಕ್ಲೋಸ್ ಮಾಡಿಸ್ಬಿಟ್ರ. ಟೀ ಕುಡ್ದಾಯ್ತು. ಅಣ್ಣ ಟೀ ಕುಡ್ದ್ಬಿಟ್ರೆ ಲಿಮ್ಕಾ ಕುಡಿತಾವನೆ. ಲಿಮ್ಕಾ ಯಾಕೆ ಕುಡಿತಾವೆ ಅಂತ ಗೊತ್ತಿಲ್ಲ. ಈಗ ಹೊರಡ್ತಾ ಇದೀವಿ, ಹೊರಟ ಮೇಲೆ ಒಂದು ವಿಡಿಯೋ ಮಾಡ್ತೀನಿ. ಫೈನಲಿ ನಾವು ಹಾಸನ್ಗೆ ರೀಚ್ ಆದ್ವಿ. ಹಾಸನ್ಗೆ ರೀಚ್ ಆದ್ಮೇಲೆ ಹೋಗ್ಬೇಕಾಗಿದ್ದೆ ಹಾಸನಾಂಬೆ ದೇವಸ್ಥಾನಕ್ಕೆ. ಅದಕ್ಕೋಸ್ಕರ ಎಂಟ್ರೆನ್ಸ್ಗೆ ಎಂಟ್ರಿ ಕೊಟ್ವಿ. ಆ ಲೈಟಿಂಗ್ಸ್ ನೋಡಕ್ಕೆ ಮಾತ್ರ ಮಸ್ತಾಗಿ ಕಾಣಿಸ್ತಾ ಇತ್ತು. ಆ ಲೈಟಿಂಗ್ಸ್ ನ ನೋಡ್ಕೊಂಡು ನಾವು ಹೊರಟ್ವಿ. ನಾನ್ ಹಾಸನಕ್ಕೆ ಬಂದಿರೋದು ಇದೇ ಫಸ್ಟ್ ಟೈಮ್, ಅಂದ್ರೆ ಹಾಸನಾಂಬೆಗೆ ಬಂದಿರೋದು ಇದೇ ಫಸ್ಟ್ ಟೈಮು. ಫೈನಲಿ ಹಾಸನಕ್ಕೆ ಬಂದು ಹಾಸನಾಂಬೆಗೆ ಹೋಗ್ತಾ ಇದೀವಿ. ಎಲ್ಲ ಎದುರಿಸ್ತಾವ್ರೆ. ಫೋನ್ ಬಂದ್ಬಿಟ್ಟು ಬಡವ್ರ ಮನೆ ಮಕ್ಕಳು ಕನ್ನಡ. ಹಾಸನಕ್ಕೆ ಬಂದು ಹಾಸನಾಂಬೆ ನೋಡೋಣ ಅಂದ್ರೆ ಈ ಕ್ಯೂ ನಿಂತಿರೋದ್ ನೋಡಿದ್ರೆ ಭಯ ಆಯ್ತೈತೆ. ನಾವು ಹಾಸನಾಂಬೆಗೆ ಫಸ್ಟ್ ಟೈಮ್ ಬಂದಿರೋದ್ರಿಂದ ನಮ್ಗೆ ಗೊತ್ತಿರಲಿಲ್ಲ ಎಷ್ಟೊಂದು ರಶ್ ಇರುತ್ತೆ ಅಂತ. ಆಗ್ಲೇ ಒಂದು 40-50 ಸಾವಿರ ಜನ ನಿಂತಿದ್ರು ಕ್ಯೂನಲ್ಲಿ. ಈ ತರ ಇಷ್ಟೊಂದು ಜನ ಬರ್ತಾರೆ ಅಂತ ನಮ್ಗಂತೂ ಕನ್ಸ್ಮನ್ಸಲ್ಲೂ ತಿಳ್ಕೊಂಡಿರ್ಲಿಲ್ಲ. ಅದನ್ನ ನೋಡಿ ಒಂದ್ ಕಡೆ ಶಾಕ್ ಆಯ್ತು, ಇನ್ನೊಂದ್ ಕಡೆ ದೇವ್ರ ಮೇಲೆ ಎಷ್ಟು ಭಕ್ತಿ ಐತೆ ಅಂತ ಇನ್ನೊಂದ್ ಕಡೆ ಅನ್ನಿಸ್ತಾ ಇತ್ತು. ಈ ಕಡೆ ಬಂದ್ರೆ 1000 ರೂಪಾಯಿ ಒಂದು ಟಿಕೆಟ್ ಇತ್ತು, ಆ ಕಡೆ ಹೋದ್ರೆ 300 ರೂಪಾಯಿ ಒಬ್ರಿಗೆ ಟಿಕೆಟ್ ಇತ್ತು.
ಇಲ್ಲಿ ತನಕ ಬಂದು ದೇವ್ರ ದರ್ಶನ ಮಾಡದೆ ಹೋಗೋಕ್ಕಂತೂ ಆಗಲ್ಲ. ಅದಕ್ಕೋಸ್ಕರ ಇವರು ಟಿಕೆಟ್ ತಗೊಂಡೆ ಹೊರಡೋಣ ಅಂತ ಟಿಕೆಟ್ ತಗೊಂತ ಇದ್ರು. ನಾನು ನೀವು ಹೋಗಿ ಬನ್ನಿ ಅಂತ ಹೇಳ್ದೆ. ಆದರೆ ಅಲ್ಲಿ ಒಳೊಳಗೆ ಏನೇನೋ ಆಗಿ ನನಗೂ ಸ್ವಲ್ಪ ಫ್ರೀ ಆಯಿತು. ನಾನು ಹೊರಟೆ ಒಳಗೆ. ಅಲ್ಲ ದುಡ್ಡು ಕೊಟ್ರೆ ನೋಡು ಮ್ಯಾಟ್ ಎಲ್ಲ ಹೆಂಗೈತೆ. ಈಗ ನಾವು ಒಳಗೆ ಬಂದ್ವಿ. ಒಳಗೆ ಬಂದು ನೋಡಿದ್ರೆ ಸಖತ್ತಾಗಿ ಅರೇಂಜ್ಮೆಂಟ್ ಮಾಡಿಸಿದ್ರು. ವರ್ಷಕ್ಕೊಂದ್ಸಲಿ ಓಪನ್ ಆಗೋ ದೇವಸ್ಥಾನ ಆದ್ರಿಂದ ಇದು ದೇವ್ರನ್ನ ನೋಡೋಕ್ಕೆ ಜನ ಅಂತೂ ರಾಶಿ ರಾಶಿಲಿದ್ರು. ಈ ಸುತ್ತ ಅರೇಂಜ್ಮೆಂಟ್ ನೋಡ್ಸಕ್ಕೆ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂದ್ರೆ 2 ಕಣ್ಣು ಸಾಲದು. ಆಗೋ ಈಗ ಒಳಗೆ ಹೋಗ್ತಾ ಇದ್ದೋ ನಾವು ದೇವ್ರ ದರ್ಶನ ಮಾಡೋಣ ಅಂತ. ಇನ್ನೇನು ಮುಚ್ತಾ ಇದ್ರು ಬಾಗ್ಲನ್ನ ಕೂಡ. ಅಷ್ಟರಲ್ಲಿ ನಾವು ದೇವ್ರ ದರ್ಶನ ಮಾಡಬೇಕಾಗಿತ್ತಲ್ಲ. ಹಾಗೆ ದೇವ್ರ ದರ್ಶನ ಮಾಡಿಕೊಂಡು ಈ ಕಡೆಗೆ ಬಂದ್ವಿ. ದೇವ್ರ ದರ್ಶನ ಮಾಡಿರೋ ಫೋಟೋ ಅಂತೂ ತೆಗಿಯಂಗಿಲ್ಲ, ಆ ವಿಡಿಯೋನು ತೆಗಿಯಂಗಿಲ್ಲ, ಅದಕ್ಕೆ ತೆಗ್ದಿಲ್ಲ. ಹಂಗೆ ಲಾಡು ಪ್ರಸಾದ ಇತ್ತು, ಲಾಡು ಪ್ರಸಾದ ಇಸ್ಕೊಳಕ್ ಹೊರಟು. ಯಾರ್ಯಾರು ಹಾಸನಾಂಬೆಗೆ ಬಂದು ಧರ್ಮ ದರ್ಶನ ಮಾಡ್ಬೇಕು ಅನ್ಕೊಂಡಿದಿರೋ 2 ಲೀಟರ್ ವಾಟ್ರು, 3 ಹೊತ್ತು ಊಟ ತಿನ್ನಕ್ಕೆ ಎಲ್ಲ ರೆಡಿ ಮಾಡ್ಕೊಂಡ್ ಬಂದ್ಬಿಡಿ. ಯಾಕೆಂದ್ರೆ ಅಷ್ಟು ರಶ್ ಐತೆ, ಅಷ್ಟು ಕ್ಯೂ ನಿಂತವ್ರೆ. ಹೇಗೋ ದರ್ಶನ ಮುಗೀತಲ್ಲ ಅಂತ ನಾವು ಹೊರಡಕ್ ಬಂದ್ವಿ. ಹೊರಡಕ್ ಬಂದ್ರೆ ಪ್ಲಾನ್ಸ್ ಎಲ್ಲ ಏನೋ ಚೇಂಜ್ ಮಾಡ್ತಾ ಇದ್ರು. ಎಲ್ಲರೂ ಹೋಗೋಣ ಬೇರೆ ಕಡೆ, ಇನ್ನೂ ಟೈಮ್ ಐತಲ್ಲ ಅಂತ ಬೇರೆ ಪ್ಲಾನ್ ಆಗಿತ್ತು. ಅಂದ್ರೆ ನಾವು ಹೊರಡ್ಬೇಕಾಗಿದ್ದ ಟೈಮು 5 ಗಂಟೆ ಆಗಿತ್ತು ಹೊರಡ್ಬೇಕಾದ್ರೆ. ಅದಕ್ಕೋಸ್ಕರ ಎಲ್ಲಾದ್ರೂ ಹೋಗೋಣ ಅಂತ ಪ್ಲಾನ್ ಹಾಕಿದ್ರು. ಆದ್ರೆ ಎಲ್ಲೋಗೋದು ಅಂತ ಗೊತ್ತಿರ್ಲಿಲ್ಲ. ಅದಕ್ಕೆ ಕಾರ್ನಲ್ಲೇ ಕುತ್ಕೊಂಡು ಯೋಚನೆ ಮಾಡ್ತಾ ಇದ್ವಿ. ಅಷ್ಟೊತ್ತಿಗೆ ಇನ್ನೂ ಟೈಮ್ ಬೇರೆ ಆಗ್ತಾನೆ ಇತ್ತು. ಫೈನಲಿ ಆನ್ ದ ವೇ ಮನೆಗೆ ಹೋಗ್ಬೇಕಾದ್ರೆ ಆದಿಚುಂಚನಗಿರಿಗೆ ಹೋಗಿ ಮನೆಗೆ ಹೋಗ್ಬಿಡೋಣ ಅಂತ ಪ್ಲಾನ್ ಮಾಡ್ಕೊಂಡು ನಾವು ಆದಿಚುಂಚನಗಿರಿಗೆ ಹೊರಟ್ವಿ. ಹೇಗೋ ಫೈನಲಿ ಆದಿಚುಂಚನಗಿರಿಗೆ ಬಂದ್ವಿ. ಸುತ್ತ ನೋಡಕ್ಕೆ ಏನಿಮ್ಮ ಸಕ್ಕದಾಗಿ ಕಾಣಿಸ್ತಾ ಇತ್ತು. ಕೆಳಗಡೆನೆ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು, ಮೇಲ್ಗಡೆ ಇನ್ನೆಷ್ಟು ಚೆನ್ನಾಗಿ ಕಾಣಿಸ್ತಾ ಇರಲ್ಲ ಅಂತ ಬೇರೆ ಯೋಚನೆ ಮಾಡ್ತಾ ಇದ್ದೆ. ಹಾಗೆ ಮೇಲೆ ನಿಧಾನ ಕತ್ಕೊ ಬಂದ್ವಿ. ಮುಖಕ್ಕೆ ನೀರ್ ಹಾಕಿ ಈಗ ದೇವಸ್ಥಾನ ಒಳಗೆ ಹೋಗ್ಬೇಕು. ನಾವು ಬಂದಿದ್ದು ಬೆಳಗ್ಗೆ ಆಗಿರೋದ್ರಿಂದ ಸುತ್ತ ನೋಡಕ್ಕೆ ಸಕ್ಕದಾಗಿ ಕಾಣಿಸ್ತಾ ಇತ್ತು. ಇನ್ನು ಹಿಮ ಹಾಗೆ ಇತ್ತು. ಅದನ್ನ ನೋಡಕ್ಕಂತೂ 2 ಕಣ್ಣು ಸಾಲಲ್ಲ. ಹಾಗೆ ಮೇಲಿಂದ ಕೆಳಗೆ ನೋಡಕ್ಕೂ ಸಕ್ಕದಾಗಿ ಕಾಣಿಸ್ತಾ ಇತ್ತು. ನಾವು ಹಾಗೆ ಕೆಳಗೆ ದೇವಸ್ಥಾನದಲ್ಲಿ ದರ್ಶನ ಮಾಡ್ಕೊಂಡು ಮೇಲೋದ್ವಿ. ಮೇಲೋಗಿ ಇನ್ನೊಂದು ದೇವಸ್ಥಾನ ದರ್ಶನ ಮಾಡಿದ್ವಿ. ಆಮೇಲೆ ನೆಕ್ಸ್ಟ್ ಬಂದಿದ್ದೆ ಇಲ್ಲಿ ಗವಿಸಿದ್ದೇಶ್ವರ ದೇವಸ್ಥಾನಕ್ಕೆ. ಇಲ್ಲಿಗೆ ಬರಕ್ಕೆ ಸಂಧಿಯಿಂದ ಬರಬೇಕು ನುಕ್ಕೊಂಡು. ಹಾಗೆ ಮತ್ತೆ ಇಲ್ಲಿಂದ ಕೆಳಗಡೆ ವ್ಯೂ ನೋಡಕ್ಕೆ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಾಗೆ ಮಲ್ಕೊಂಡ್ರೆ ಒಳ್ಳೆ ನಿದ್ದೆ ಬೇರೆ ಬರೋ ತರ ಇತ್ತು. ಆ ದೇವಸ್ಥಾನಕ್ಕೆ ಹೋಗಿ ಮುಗಿಸ್ಕೊಂಡು ನಾವು ಕೆಳಗೆ ಬಂದ್ವಿ. ಅಷ್ಟರಲ್ಲಿ ಇವ್ರು ಮೇಲ್ಗಡೆ ಕಾರ್ನೇ ತಂದಿದ್ರು. ನಾವು ಹೊರಡ್ಬೇಕಿತ್ತು. ನನಗೆ ಬೇರೆ ಎಕ್ಸಾಮ್ ಇತ್ತಲ್ಲ, ಅದಕ್ಕೆ ಬೇಗನೆ ಹೊರಟ್ವಿ. ಸದ್ಯಕ್ಕೆ ಮೇಲಕ್ಕೆ ಕಾರ್ ತಂದಿದ್ದಾರೆ, ಹೊರಡ್ಬೇಕು. ಹೊರಡುವ ಸಮಯ. ಸೊ ಸದ್ಯಕ್ಕೆ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಕೆಳಗಡೆ ಇರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ. ಇಷ್ಟೇ ವಿಷಯ.